ಹಾಯ್ ಚೋಳಸ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನನಗೆ ಹೇಳಿ, ಇವತ್ತು ರೈಸ್ ಇಲ್ಲ ಅಂದರೆ ಇಡ್ಲಿ ಆಗೋದೇ ಇಲ್ವಾ? ಹಾಗಾದರೆ ಇವತ್ತು ನಾವು ನಿಮಗೆ ರೈಸ್ ಇಲ್ಲದೆ ಸೂಪರ್ ಸಾಫ್ಟ್ ಇಡ್ಲಿ ಮತ್ತು ಸಖತ್ ಸ್ಪೈಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಆಲ್ರೆಡಿ ಬೆಳಿಗ್ಗೆನೇ ಇಡ್ಲಿಗೆ ಏನು ಬೇಕೋ ಅದನ್ನು ನೆನೆ ಹಾಕ್ಬಿಟ್ಟಿದ್ದೀನಿ. ಸೊ ನಾನು ಏನು ನೆನೆ ಹಾಕಿದ್ದೀನಿ ಅಂದರೆ ಉದ್ದಿನಬೇಳೆ 1.5 ಕಪ್ಪು, ಮೆಂತ್ಯ 2 ಟೇಬಲ್ ಸ್ಪೂನು, ಇಡ್ಲಿ ರವೆ 1 ಕಪ್ಪು. ಇದಿಷ್ಟನ್ನು ನಾನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. 4 ಅವರ್ಸ್ ನೆನೆಸಿದ್ದೀನಿ. ಸೊ ಇದು ನೆನೆದಿದೆ. ಇದನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ 3 ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತೀನಿ. ನಾನು ರುಬ್ಬಬೇಕಾದ್ರೆ ನೀರನ್ನೇ ಹಾಕೋದಿಲ್ಲ, ಯಾಕಂದರೆ ನಾನು ನೆನೆಸಿಟ್ಟಿರೋ ಇಡ್ಲಿ ರವೆಯಲ್ಲಿ ಆಲ್ರೆಡಿ ನೀರು ಇರೋದ್ರಿಂದ ನೀರನ್ನ ನಾನು ಹಾಕೋದಿಲ್ಲ. ಬೇಕಾದರೆ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಬೇಕು. ಇವಾಗ ನಾನು ಇದನ್ನು ರುಬ್ಕೊಂಡಿದ್ದಾಗಿದೆ. ಹಿಟ್ಟು ಇಷ್ಟು ತಿಕ್ಕಾಗಿರಬೇಕು. ಸೊ ಇದನ್ನು ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಗಂಟು ಇಲ್ಲದೇ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಇಷ್ಟು ಹದವಾಗಿದ್ದರೆ ಸಾಕು. ಸೊ ಲಿಡ್ನ ಕ್ಲೋಸ್ ಮಾಡಿ ರಾತ್ರಿ ಇಡೀ ಇದನ್ನು ಬಿಡೋಣ. ಸೊ ಇವಾಗ ಬೆಳಿಗ್ಗೆ ಆಗಿದೆ ನೋಡಿ. ಹಿಟ್ಟು ಹುಳಿ ಅಷ್ಟು ಬಂದಿಲ್ಲ, ಬಟ್ ಹುಳಿ ಬಂದಿಲ್ಲ ಅಂದ್ರೂ ಇಡ್ಲಿ ತುಂಬಾ ಸಾಫ್ಟಾಗಿ ಆಗುತ್ತೆ. ಸೊ ಒಂದು ಇಡ್ಲಿ ಪಾತ್ರೆಗೆ ನಾವು ಆಯಿಲ್ನ ಅಪ್ಲೈ ಮಾಡಿಕೊಂಡು ಎಲ್ಲದಕ್ಕೂ ಇಡ್ಲಿ ಬ್ಯಾಟರ್ನ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಹಿಟ್ಟು ಬೇಯಿಸ್ಕೊಳ್ಳೋಣ. ಇದು ಇವಾಗ ಬೆಂದಿದೆ ನೋಡಿ, ಹೇಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಒಳಗಡೆ ಎಷ್ಟು ಗೂಡಾಗಿ ಬಂದಿದೆ ಅಂತ. ಸೊ ಇವಾಗ ಸಾಫ್ಟ್ ಇಡ್ಲಿ ರೆಡಿ ಆಯಿತು. ಸೊ ಇವಾಗ ನಾವು ಸ್ಪೈಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಿಸ್ ಮಾಡಲೇಬೇಡಿ ನೀವು, ಅಷ್ಟು ಚೆನ್ನಾಗಾಗುತ್ತೆ. ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ, ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ, ಕೊತ್ತಂಬರಿ ಸೊಪ್ಪು ಕಡ್ಡಿ ಹಾಕ್ಕೊಂಡ್ರೆ ಈ ಚಟ್ನಿ ತುಂಬಾ ಟೇಸ್ಟಾಗುತ್ತೆ. ಖಾರಕ್ಕೆ ಬೇಕಾಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ, ಪುದೀನ ಮತ್ತು ಕಾಯಿ ಪೀಸ್ಗಳು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು ನಾವು. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಹುರ್ಕೊಬೇಕು ನಾವು. ಇದು ಹುರ್ಕೊಂಡು ಆದಮೇಲೆ ನಾವು ಕಂಪ್ಲೀಟಾಗಿ ಕೂಲಾಗೋದಿಕ್ಕೆ ಬಿಡೋಣ. ಇದು ಕೂಲ್ ಆಗೋ ಹೊತ್ತಲ್ಲಿ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಗಿರೋ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ರೆಡಿ ಆಗೋ ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರೋದು ಕಂಪ್ಲೀಟಾಗಿ ಕೂಲಾಗಿರುತ್ತೆ. ಸೊ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಹುಣಸೆಹಣ್ಣು, ಉಪ್ಪು, ಕಡಲೆ ಇಷ್ಟನ್ನು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಚಟ್ನಿ ರೆಡಿಯಾಗಿದೆ. ಅದಕ್ಕೆ ನಾನು ಒಗ್ಗರಣೆ ಹಾಕಿರೋದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಇಡ್ಲಿಗೆ ಬೇಕಾಗಿರೋಂತಹ ಸ್ಪೈಸಿ ಚಟ್ನಿ ರೆಡಿಯಾಗಿದೆ. ವಾವ್, ನೋಡಿ ಫ್ರೆಂಡ್ಸೇ, ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮನೇಲಂತೂ ಇದಕ್ಕೆಲ್ಲರೂ ಫ್ಯಾನ್. ಈ ಥರ ಸಾಫ್ಟ್ ಮತ್ತು ಫ್ಲಫಿ ಇಡ್ಲಿ ನಿಮಗೆ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಇವತ್ತೇ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಈಸಿ ಬ್ರೇಕ್ಫಾಸ್ಟ್ ಮತ್ತು ಟ್ರೆಡಿಷನಲ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.